ಭೀಮಸಮುದ್ರ, ಚಿತ್ರದುರ್ಗ, ಹೊಳಲ್ಕೆರೆ, ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ಗಣಿಬಾಧಿತ ಸಮಸ್ಯೆಗಳು ನಡೀತಾ ಇದೆ, ಅದಕ್ಕೆ ಒಂದು ಪರಿಹಾರಗಳು ಬೇಕು, ಶಾಶ್ವತವಾದ ಪರಿಹಾರ ಬೇಕು. ಯಾಕಂದರೆ ಭಾಳ ದೊಡ್ಡ ಮಟ್ಟದ ಜನರ ಜೀವನಕ್ಕೆ ಇಲ್ಲಿ ಎಷ್ಟೋ ದಶಕಗಳಿಂದ ಧ್ವಂಸ ಆಗ್ತಾ ಇದೆ, ನಾಶ ಆಗ್ತಾ ಇದೆ, ಭಾಳ ಸಮಸ್ಯೆ ಆಗ್ತಾ ಇದೆ. ಆರೋಗ್ಯದ ಸಮಸ್ಯೆ ಅಷ್ಟೇ ಅಲ್ಲದೆ ರೈತರ ಸಮಸ್ಯೆ, ಭೂಮಿ ಒಂದು ಧೂಳು ಸಿಕ್ಕಾಪಟ್ಟೆ ಎಲ್ಲ ರೀತಿ ನಮಗೆ ದೊಡ್ಡ ಪ್ರಮಾಣ ಸಮಸ್ಯೆ ಆಗಿ ಕೆಲವು ವ್ಯಕ್ತಿಗಳು ಮಾತ್ರ ದೊಡ್ಡ ಮಟ್ಟದ ಬೆಳೆದು ಅವರು ಎಲ್ಲ ರೀತಿ ಆಳ್ತಾ ಇರೋ ಒಂದು ರೀತಿ ವ್ಯವಸ್ಥೆ. ನಾವೆಲ್ಲ ಒಂದು ರೈತ ಸಂಘಟನೆಗಳು ಒಗ್ಗಟ್ಟಾಗಿ ಜನಪರ ಕಾಳಜಿ ಇರೋರು ಎಲ್ಲರೂ ಜೊತೆಗೆ ಸೇರಿ ಇದನ್ನು ಖಂಡಿಸ್ತಾ ಇದ್ದಾರೆ. ನಮಗೆ ಈ ಹೋರಾಟ ನಿನ್ನೆ ಮೊನ್ನೆ ಶುರು ಮಾಡಿರೋದಲ್ಲ. ನಮಗೆ ಎಷ್ಟೋ ಒಂದು ದಶಕಗಳಿಂದ ನಮಗೆ ರೈತ ಸಂಘಟನೆಯಾದ ಪುಟ್ಟಣ್ಣಯ್ಯನವರು ಹಿರಿಯವರಾಗಿರ್ಬೋದು, ನಮಗೆ SR ಹಿರೇಮಠವರಾಗಿರ್ಬೋದು, ನಮಗೆ ಸಂತೋಷ್ ಹೆಗ್ಡೆಯವರಾಗಿರ್ಬೋದು, ಇವರೆಲ್ಲ ಕೂಡ ನಮ್ಮ ಪ್ರಶಾಂತ್ ಭೂಷಣ್ ಮತ್ತು ನಮ್ಮ ರಮೇಶ್ ಅವರು, ಇವರೆಲ್ಲ ಭಾಳ ಗಟ್ಟಿಯಾಗಿ ಅನ್ಯಾಯ ವಿರುದ್ಧ ನಿಂತಿದ್ದಾರೆ. ಈ ಹೋರಾಟದಿಂದನೇ ನಮ್ಮ ಪರಿಹಾರ. ಈ ಹೋರಾಟದ ಜೊತೆ ನಾವು ಹೆಂಗೆ ಒಂದು ಶಾಶ್ವತವಾದ ಒಂದು ಈ ವ್ಯವಸ್ಥೆ ಮೇಲೆ ಒತ್ತಡ ಹಾಕಿ ನಮ್ಮ ಈ ಭಾಗದ ಜನರಿಗೆ ಜೀವನಕ್ಕೆ ನ್ಯಾಯ ಸಿಗಬೇಕು ಅನ್ನೋ ನಮ್ಮ ಉದ್ದೇಶ. ನಮ್ಗೆ ಇವತ್ತು ಆಳುವ ಶಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬರೀ ಶ್ರೀಮಂತರ ಪರವಾಗಿ ಒಂದು ರೀತಿ ಮೈನಿಂಗ್ ಲಾಬೀಸ್ ಪರವಾಗಿ ಇನ್ನೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಇನ್ನೂ ಸುಲಭ ಮಾಡಿಕೊಡ್ತಾ ಇದ್ದಾರೆ. ಅದನ್ನು ನಾವು ನಿಲ್ಲಿಸಿ ಈ ಅಕ್ರಮ ಗಣಿಗಾರಿಕೆ ಮೇಲೆ ಕಡಿವಾಣ ಹಾಕಬೇಕನ್ನೋ ನಮ್ಮ ಮೂಲ ಉದ್ದೇಶ.